ರಾತ್ರಿ ಸಮಯ 9 ಗಂಟೆ ಆಗಿತ್ತು. ಚಳಿ ಕಿಟಕಿಗಳ ಮೂಲಕ ಒಳಗೆ ನುಗ್ಗುತ್ತಾ ಇತ್ತು. ಮಗ ಅಂದ್ರೆ ದಿನೇಶ ಆಫೀಸ್ನಿಂದ ಬರೋದು ಇವತ್ತು ತಡ ಆಗುತ್ತೆ ಅಂತ ಹೇಳಿದ್ದ. ಯಾವುದೋ ಮೀಟಿಂಗ್ ಇದೆ, ಯಾರೋ ಕ್ಲೈಂಟ್ ಬಂದಿದ್ದಾರೆ, ಹಾಗಾಗಿ ರಾತ್ರಿ 1ರಿಂದ 2 ಗಂಟೆ ಆಗಬಹುದು ಎಂದಿದ್ದ ಅವನು. ಬೇಗ ಬರೋದಿಲ್ಲ ಅಂತ ಗೊತ್ತಿತ್ತು ದಿನೇಶನ ಅಪ್ಪನಿಗೆ. ಸವಿತಾ ಕಿಚನ್ ಬಳಿ ನಿಂತಿದ್ಲು. ಬಿಳಿ ಚೂಡಿದಾರ ತೊಟ್ಟಿದ್ಲು. ಕೂದಲು ಹರಡಿತ್ತು. ಹಗುರವಾದ ಒಂದು ಲೈಟ್ ಆಗಿ ಮೇಕಪ್ ಇತ್ತು. ಕೈಯಲ್ಲಿ ಬಿಸಿ ಹಾಲಿನ ಲೋಟವನ್ನು ಹಿಡಿದಿದ್ದಳು. ಮಾವ ಚೆಲುವರಾಜು ಸೋಫಾದ ಮೇಲೆ ಕುಳಿತುಕೊಂಡಿದ್ರು. ಕಂಬಳಿಯನ್ನು ಒದ್ದುಕೊಂಡು ಟಿವಿಯಲ್ಲಿ ಸಿನಿಮಾ ನೋಡ್ತಾ ಇದ್ರು. ಆದರೆ ಅವರ ಕಣ್ಣುಗಳು ಸ್ಕ್ರೀನ್ ಮೇಲೆ ಇರಲಿಲ್ಲ. ಅವರ ಕಣ್ಣುಗಳು ಕಿಚನಿನ ಬಾಗಿಲ ಮೇಲೆ ನೆಟ್ಟಿದ್ದವು. ಸವಿತಾ ಕಪ್ ಮುಂದೆ ಚಾಚಿದ್ಲು. ಮಾವಯ್ಯ, ತಗೊಳ್ಳಿ, ಇವತ್ತು ಚಳಿ ತುಂಬಾ ಇದೆ, ಬಿಸಿ ಹಾಲು ಕುಡೀರಿ, ಗಂಟಲಿಗೂ ಸ್ವಲ್ಪ ಹಿತವಾಗಿರುತ್ತೆ ಅಂದ್ಲು. ಚೆಲುವರಾಜು ಅವರು ಕಪ್ಪನ್ನು ಹಿಡಿಕೊಂಡು ಅವರ ಬೆರಳುಗಳು ಸವಿತಾಳ ಮೃದುವಾದ ಕೈಗಳ ಮೇಲೆ ತಗುಲಿ ನಿಂತವು. ಸ್ವಲ್ಪ ಸಮಯ ಹಾಗೇ ಇದ್ವು. ನಂತರ ಮೆಲ್ಲನೆ ಹೇಳಿದ್ರು, ಮಗಳೇ, ನಿನ್ನ ಕೈಗಳು ಮಂಜಿನಂತೆ ತಣ್ಣಗೆ ಇವೆ, ಚಳಿ ಒಳಗಿನವರೆಗೂ ನುಗ್ಗಿದಂತಿದೆ. ಸವಿತಾ ಹಗುರವಾಗಿ ನಕ್ಕು ಹೇಳಿದಳು, ಹೌದು ಮಾವಯ್ಯ, ಹೊರಗೆ ಮಳೆ ಬರ್ತಾ ಇದೆಯಲ್ಲ, ಹಾಗಾಗಿ ತುಂಬಾ ಚಳಿ ಇದೆ ಎಂದಳು. ಚೆಲುವರಾಜು ಅವರು ಕಂಬಳಿಯನ್ನು ಸ್ವಲ್ಪ ಎಳೆದುಕೊಂಡು ಸೋಫಾದ ಕಡೆಗೆ ಸನ್ನೆ ಮಾಡಿದ್ರು. ಬಾ, ಇಲ್ಲಿ ಕೂತ್ಕೋ, ಸ್ವಲ್ಪ ಹೊತ್ತು ಕಂಬಳಿ ಒಳಗೆ ಸ್ವಲ್ಪ ಉಷ್ಣತೆ ಸಿಗುತ್ತೆ ಅಂದ್ರೆ ಬಿಸಿ ಆಗುತ್ತೆ ಅಂದ್ರು. ಒಬ್ಬನೇ ಕೂತು ಬೋರ್ ಆಗ್ತಾ ಇದೆ ಅಂದರು. ಸವಿತಾ ಮೊದಲು ಸ್ವಲ್ಪ ಹಿಂಜರಿಕೆಯನ್ನು ತೋರಿಸಿದಳು. ಆಮೇಲೆ ನಿಧಾನವಾಗಿ ಸೋಫಾದ ಒಂದು ಮೂಲೆಯಲ್ಲಿ ಕೂತಳು. ಚೆಲುವರಾಜು ಅವರು ಕಂಬಳಿಯನ್ನು ಇಬ್ಬರ ಕಾಲುಗಳ ಮೇಲೆ ಹರಡಿಕೊಂಡರು. ಈಗ ಇಬ್ಬರ ಕಾಲುಗಳು ಕಂಬಳಿಯ ಅಡಿಯಲ್ಲಿ ಪೂರ್ತಿ ಅಂಟಿಕೊಂಡಿದ್ದವು. ಸವಿತಾಳ ಕಾಲುಗಳು ತಣ್ಣಗೆ ಇದ್ದವು. ಮಾವಯ್ಯನ ಕಾಲುಗಳು ಬೆಚ್ಚಗೆ ಇದ್ದವು. ಚೆಲುವರಾಜು ಅವರು ಮೆಲ್ಲನೆ ಧ್ವನಿಯಲ್ಲಿ ಹೇಳಿದ್ರು, ಸವಿತಾ, ಈ ಕಂಬಳಿ ಎಷ್ಟೊಂದು ಚಿಕ್ಕದಾಗಿದೆ ಅಲ್ವಾ, ಪೂರ್ತಿ ನಮ್ಮಿಬ್ಬರಿಗೆ ಮುಚ್ಚಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಅಂತ. ಸವಿತಾ ಕಣ್ಣು ತಗ್ಗಿಸಿ ಹೇಳಿದ್ಲು, ಹಾಗಾದ್ರೆ ನೀವೇ ಅಡ್ಜಸ್ಟ್ ಮಾಡಿಕೊಳ್ಳಿ, ನಾನೇನು ಮಾಡಲಿ ಅಂದಳು. ಚೆಲುವರಾಜು ಅವರು ಹಗುರವಾದ ಒಂದು ನಗುವಿನೊಂದಿಗೆ ಹೇಳಿದ್ರು, ಅಯ್ಯೋ, ನಾನು ಅಡ್ಜಸ್ಟ್ ಮಾಡೇ ಮಾಡ್ತೀನಿ ಮಗಳೇ, ನೋಡು ಎಂದು ಅವರು ಕಂಬಳಿಯ ಒಳಗೆ ಕೈ ಹಾಕಿದ್ರು. ಮೊದಲು ಸವಿತಾಳ ಕಾಲುಗಳ ಮೇಲೆ ಕೈ ಇಟ್ರು. ಬರೀ ಇಟ್ಟಿದ್ದು ಅಷ್ಟೇ ಅಲ್ಲ, ನಂತರ ಮೆಲ್ಲಗೆ ಉಜ್ಜೋದಿಕ್ಕೆ ಶುರು ಮಾಡಿದ್ರು. ಸವಿತಾಳ ಉಸಿರಾಟ ಸ್ವಲ್ಪ ವೇಗವಾಯಿತು. ಅವಳು ಮೆಲ್ಲಗೆ ಹೇಳಿದ್ಲು, ಮಾವಯ್ಯ, ಇದೇನ್ ಮಾಡ್ತಾ ಇದ್ದೀರಾ? ಅಯ್ಯೋ, ಕಾಲುಗಳು ತಣ್ಣಗಿವೆ ಅಲ್ಲ, ಅದಕ್ಕೆ ಸ್ವಲ್ಪ ಶಾಖ ಕೊಡ್ತಿದ್ದೀನಿ ಕಣೆ, ಅಷ್ಟೇ. ನೀನು ನನ್ನ ಸೊಸೆ, ಇಷ್ಟು ಮಾಡೋದು ನನ್ನ ಕರ್ತವ್ಯ ಅಲ್ವಾ? ಸವಿತಾ ಏನು ಹೇಳಲಿಲ್ಲ. ಮೆಲ್ಲಗೆ ತನ್ನ ಕಾಲುಗಳನ್ನು ಇನ್ನೂ ಸ್ವಲ್ಪ ಅಗಲ ಮಾಡಿದಳು. ಈಗ ಮಾವಯ್ಯನ ಬೆರಳುಗಳು ಅವಳ ಕಾಲುಗಳ ನಡುವಿನ ಮೃದುವಾದ ಜಾಗದಲ್ಲಿ ಮೆಲ್ಲಗೆ ಚಲಿಸ್ತಾ ಇದ್ವು. ಯಾವುದೋ ಪುಟ್ಟ ತುಂಟಾಟದಂತೆ ಚೆಲುವರಾಜು ಮತ್ತೆ ಹೇಳಿದರು, ಮಗಳೇ, ನೀನು ಎಷ್ಟು ಬೆಚ್ಚಗಿದ್ದೀಯಾ ಅಂದ್ರೆ ಒಳಗೊಂದು ಉರಿಯುವ ಒಲೆ ಇದ್ದಂತಿದೆ ಅಂತ ನನಗೆ ಅನಿಸ್ತಾ ಇದೆ. ಆ ಒಲೆಯ ಬೆಂಕಿಯನ್ನು ಕೈಯಿಂದ ಮುಟ್ಟಿ ಎಷ್ಟು ವೇಗವಾಗಿ ಉರಿತಾ ಇದೆ ಅಂತ ಹೇಳಲೇ ಎಂದರು. ಸವಿತಾಳ ಮುಖ ಕೆಂಪಗಾಯಿತು. ಮಾವ, ನೀವು ಎಷ್ಟು ಕೆಟ್ಟ ವಿಷಯಗಳನ್ನು ಮಾತಾಡ್ತೀರಾ ಅಂತ ಹೇಳಿದಳು. ಅದಕ್ಕೆ ಚೆಲುವರಾಜು ಅವರು ನಿಧಾನವಾಗಿ ಉತ್ತರ ಕೊಟ್ಟರು, ಕೆಟ್ಟ ಮಾತುಗಳು ಹೃದಯದಿಂದ ಹೊರಬರುತ್ತವೆ ಮಗಳೇ, ಮತ್ತು ಉರಿಯುವ ಹೃದಯಕ್ಕೆ ಏನು ಬೇಕೋ ಅದು ನಾಲಿಗೆಯ ಮೇಲೆ ಬಂದೇ ಬರುತ್ತೆ, ಎಷ್ಟೇ ಬಚ್ಚಿಟ್ಟರೂ ಸರಿ. ಹೀಗೆ ಮಾತನಾಡುತ್ತಿದ್ದಾಗಲೇ ಕಂಬಳಿಯ ಅಡಿಯಲ್ಲಿ ಕೈಯಾಟ ಹೆಚ್ಚಾದವು. ಸವಿತಾಳ ಬೆರಳುಗಳು ನಿಧಾನವಾಗಿ ಮಾವಯ್ಯನ ತೊಡೆ ಮೇಲೆ ಬಂತು.
ಸುಮ್ಮನೆ ಇಟ್ಟಿದ್ದು ಅಷ್ಟೇ, ಅಲ್ಲಾಡಿಸಲಿಲ್ಲ. ಆದರೆ ಬೆರಳುಗಳು ಹಗುರವಾಗಿ ಒತ್ತುತ್ವಾ ಇದ್ದು. ಚೆಲುವರಾಜು ಅವರು ಕಣ್ಣು ಮುಚ್ಚಿ ಹೇಳಿದರು, ಸಾಕು, ಸ್ವಲ್ಪ ಹೊತ್ತು ಹೀಗೆ ಇರಲಿ, ಯಾವುದೇ ಕೆಲಸ ಬೇಡ, ಕೇವಲ ಈ ಉಷ್ಣತೆಯನ್ನು ಅನುಭವಿಸೋಣ, ಈ ಬಿಸಿಯನ್ನು ಅನುಭವಿಸೋಣ, ರಾತ್ರಿ ಇನ್ನೂ ತುಂಬಾ ಇದೆ ಎಂದರು. ಆಗ ಸಿನಿಮಾದಲ್ಲಿ ಹೀರೋ ನಾಯಕಿಯನ್ನು ರಕ್ಷಿಸುವ ದೃಶ್ಯ ಬಂತು. ಆಗ ಸವಿತಾ ಮೆಲ್ಲಗೆ ಹೇಳಿದ್ಲು, ಮಾವಯ್ಯ, ಸಿನಿಮಾದಲ್ಲಿ ಹೀರೋ ತನ್ನ ಹೀರೋಯಿನ್ ಅನ್ನು ಹಾಳಾಗದಂತೆ ಕಾಪಾಡುತ್ತಿದ್ದಾನೆ, ಆದರೆ ನೀವು ನನ್ನನ್ನು ಹಾಳು ಮಾಡ್ತಾ ಇದ್ದೀರಾ ಅಂತ. ಹೀಗೆ ಹಸಿ ಬಿಸಿ ಸಮಯ ಕಳೀತಾ ಹೋಯಿತು. ರಾತ್ರಿ 12 ಗಂಟೆ ಆಗಿತ್ತು. ಈಗ ಕಂಬಳಿಯ ಅಡಿಯಲ್ಲಿದ್ದ ಕೈಗಳು ಕೇವಲ ಕಾಲುಗಳಿಗೆ ಸೀಮಿತ ಆಗಿರಲಿಲ್ಲ. ಚೆಲುವರಾಜು ಅವರ ಬೆರಳುಗಳು ನಿಧಾನವಾಗಿ ಸವಿತಾ ತೊಡೆಗಳ ಕಡೆಗೆ ಸಾಗುತ್ತಿದ್ದವು. ಸವಿತಾ ವಿರೋಧಿಸಲಿಲ್ಲ, ಕೇವಲ ಉಸಿರಾಟ ವೇಗ ಪಡೆಯಿತು. ಸವಿತಾ ಮೆಲ್ಲಗೆ ಹೇಳಿದ್ಲು, ಮಾವಯ್ಯ, ಒಂದು ವೇಳೆ ದಿನೇಶ್ ಬಂದು ಬಿಟ್ರೆ? ಚೆಲುವರಾಜು ಅವರು ಕಣ್ಣು ಬಿಟ್ಟು ಹೇಳಿದ್ರು, ಬಂದ್ರೆ ಏನಂತೆ, ನಾವು ಬರೀ ಕಂಬಳಿ ಒದ್ದು ಟಿವಿ ನೋಡ್ತಿದ್ವಿ ಅಷ್ಟೇ, ಇದರಲ್ಲಿ ತಪ್ಪೇನಿದೆ? ಸವಿತಾ ನಕ್ಕಳು, ಹಗುರವಾದ ನಾಚಿಕೆಯ ನಗು. ಈ ಮಾತುಗಳೇ ತುಂಬಾ ಅಪಾಯಕಾರಿ ಎಂದು ಸವಿತಾ ಹೇಳಿದಳು. ಆಗ ಚೆಲುವರಾಜು ಹೇಳಿದ್ರು, ಅಪಾಯ ಇರೋದು ನಾನು ಬೇರೆ ಏನಾದ್ರೂ ಮಾಡೋದಿಕ್ಕೆ ಶುರು ಮಾಡಿದಾಗ ಅಲ್ವಾ, ಈಗಂತೂ ಬರೀ ಕೈ ಆಡಿಸೋ ಕೆಲಸ ಅಷ್ಟೇ. ಸವಿತಾ ತುಂಟಾಟದಿಂದ ಹೇಳಿದ್ಲು, ಹಾಗಾದ್ರೆ ನೀವು ಇನ್ನೂ ಏನೇನೋ ಮಾಡೋದಿಕ್ಕೆ ಬಯಸ್ತೀರಾ? ಚೆಲುವರಾಜು ಒಂದು ಕ್ಷಣ ನಿಂತು ಹೇಳಿದ್ರು, ಹೃದಯ ಬಯಸುವುದನ್ನೇ ಮಾಡ್ತೀನಿ ಮಗಳೇ, ಆದರೆ ಸದ್ಯಕ್ಕೆ ಇಷ್ಟೇ ಸಾಕು, ಉಳಿದ ವಿಷಯಗಳು ಹೃದಯದಲ್ಲಿ ಇರಲಿ. ಈಗ ಇಬ್ಬರ ನಡುವೆ ಮೌನ ಇತ್ತು, ಆದರೆ ಆ ಮೌನವೇ ಮಾತಾಡ್ತಾ ಇತ್ತು. ಕಂಬಳಿ ಅಡಿಯಲ್ಲಿ ಸಣ್ಣ ಪುಟ್ಟ ಚಲನೆಗಳು ಮುಂದುವರಿತಾ ಇದ್ವು. ಕೆಲವೊಮ್ಮೆ ಬೆರಳುಗಳನ್ನು ತೊಡೆಯ ಮೇಲೆ ಉಜ್ಜೋದು, ಕಾಲುಗಳು ಪರಸ್ಪರ ತಾಗೋದು, ಸವಿತಾಳ ಕೈ ಮಾವಯ್ಯನ ಸೊಂಟದ ಹತ್ತಿರ ಹೋಗೋದು, ಹೀಗೆ ನಡೀತಾ ಇತ್ತು. ರಾತ್ರಿ 1 ಗಂಟೆ ಆಯಿತು. ಹೊರಗೆ ಮಳೆ ಇನ್ನೂ ಜೋರಾಯಿತು. ಮಿಂಚು ಗುಡುಗುಗಳು ಕೇಳಿಸ್ತಾ ಇದ್ವು. ಸವಿತಾಳನ್ನು ಸ್ವಲ್ಪ ಕೆಣಕಲು ಚೆಲುವರಾಜು ಅವರು ಕಂಬಳಿಯನ್ನು ಇನ್ನೂ ಬಿಗಿಯಾಗಿ ಎಳೆದರು. ಈಗ ಇಬ್ಬರು ಬಹುತೇಕ ಒಬ್ಬರಿಗೊಬ್ಬರು ಅಂಟಿಕೊಂಡಿದ್ರು. ಚೆಲುವರಾಜು ಅವರು ಕಿವಿ ಹತ್ತಿರ ಪಿಸುಗುಟ್ಟಿದ್ರು, ಹೆದರಬೇಡ ಮಗಳೇ, ನಾನಿದ್ದೇನೆ. ಸವಿತಾ ಕೂಡ ಪಿಸುಗುಟ್ಟಿದ್ಲು, ನನಗೆ ಹೆದರಿಕೆ ಆಗ್ತಾ ಇಲ್ಲ, ಆದರೆ ಹೃದಯ ತುಂಬಾ ಜೋರಾಗಿ ಬಡಿದುಕೊಳ್ಳುತ್ತಾ ಇದೆ. ಚೆಲುವರಾಜು ಮೆಲ್ಲಗೆ ಹೇಳಿದರು, ಹೃದಯ ಬಡಿತ ಕೇಳಿಸ್ತಿದೆ, ಇದು ಒಳ್ಳೆ ವಿಷಯವೇ. ನಂತರ ಇಬ್ಬರು ಸುಮ್ಮನಾದರು. ಕಂಬಳಿಯ ಅಡಿಯಲ್ಲಿ ಕೈಗಳು ಈಗ ಇನ್ನೂ ಆಳಕ್ಕೆ ಹೋಗ್ತಾ ಇದ್ವು. ಹೊರಗೆ ಗಾಡಿಯ ಶಬ್ದ ಕೇಳಿಸಿತು. ದಿನೇಶ್ ಬಂದೇ ಬಿಟ್ಟ. ಇಬ್ಬರು ಬೇಗನೆ ಕಂಬಳಿಯನ್ನು ಸರಿಪಡಿಸಿಕೊಂಡರು. ಟಿವಿಯ ಸೌಂಡ್ ಜಾಸ್ತಿ ಮಾಡಿದರು. ಸವಿತಾ ಎದ್ದು ಕಿಚನ್ ಕಡೆ ಹೋದಳು. ಚೆಲುವರಾಜು ಅವರು ಏನೂ ಆಗದವರಂತೆ ಸೋಫಾದಲ್ಲಿ ಕುಳಿತರು. ದಿನೇಶ್ ಒಳಗೆ ಬಂದ. ತುಂಬಾ ಸುಸ್ತಾಗಿದ್ದ. ಅರೆ, ಇಬ್ಬರು ಇನ್ನೂ ಎಚ್ಚರವಾಗಿದ್ದೀರಾ? ಚೆಲುವರಾಜು ಹೇಳಿದ್ರು, ಹೌದು ಮಗನೇ, ಸ್ವಲ್ಪ ಹೊತ್ತು ಟಿವಿ ನೋಡ್ತಾ ಇದ್ವಿ, ನೀನು ಬಂದಿದ್ದು ಒಳ್ಳೆಯದೇ ಆಯ್ತು. ಸವಿತಾ ಕಿಚನ್ ನಿಂದ ಹೇಳಿದ್ಲು, ದಿನೇಶ್, ಬಿಸಿ ಹಾಲು ತರಲ್ಲ? ದಿನೇಶ್, ನನಗೆ ಬೇಡ, ಮಲಗುತ್ತೇನೆ, ತುಂಬಾ ಸುಸ್ತಾಗಿದೆ ಎಂದನು. ಅವನು ನೇರವಾಗಿ ಬೆಡ್ರೂಮ್ಗೆ ಹೋದ. ಸವಿತಾ ವಾಪಸ್ ಬಂದು ಚೆಲುವರಾಜು ಅವರ ಕಡೆ ನೋಡಿದಳು. ಇಬ್ಬರ ಕಣ್ಣುಗಳು ಸಂಧಿಸಿದ್ವು. ಇಬ್ಬರ ಮುಖದಲ್ಲೂ ಅದೇ ತುಂಟಾಟದ ನಗು ಇತ್ತು. ಆ ನಗು ಕೇವಲ ಅವರಿಬ್ಬರಿಗೆ ಅಷ್ಟೇ ಅರ್ಥವಾಗ್ತಾ ಇತ್ತು. ಚೆಲುವರಾಜು ಮೆಲ್ಲಗೆ ಕೇಳಿದರು, ನಾಳೆ ರಾತ್ರಿ ಮತ್ತೆ ಬರ್ತೀಯಾ ಅಲ್ವಾ ಅಂತ. ಸವಿತಾ ನಾಚಿಕೆಯಿಂದ ಹಗುರವಾಗಿ ಹೂ ಅನ್ನುವಂತೆ ತಲೆ ಅಲ್ಲಾಡಿಸಿದಳು. ನಂತರ ಇಬ್ಬರು ತಮ್ಮ ತಮ್ಮ ರೂಮ್ಗಳಿಗೆ ಹೋದರು. ಆದರೆ ಇಬ್ಬರಿಗೂ ತಿಳಿದಿತ್ತು, ಈ ರಾತ್ರಿಗೆ ಮುಗಿದಿಲ್ಲ, ಇದು ಕೇವಲ ಆರಂಭ ಅಷ್ಟೇ, ಮತ್ತು ಮುಂದಿನ ರಾತ್ರಿಗಳು ಇನ್ನೂ ತುಂಬಾ ಇರುತ್ತವೆ ಅಂತ.
ದಿನೇಶ್ ಹೇಳಿದ, ನಾಳೆ ಮತ್ತೆ ಮೀಟಿಂಗ್ ಇದೆ, ರಾತ್ರಿ ತಡವಾಗಿ ಬರ್ತೀನಿ ಅಂತ. ಸವಿತಾ ಸರಿ ಅಂತ ಅಂದಳು. ಆದರೆ ಅವಳ ಹೃದಯ ಬೇರೆಯದೇ ಹೇಳ್ತಾ ಇತ್ತು. ರಾತ್ರಿ 9:30 ಗಂಟೆಗೆ ಚೆಲುವರಾಜು ಮೊದಲೇ ಸೋಫಾದಲ್ಲಿದ್ರು. ಇವತ್ತು ಕಂಬಳಿಯ ಬದಲು ಒಂದು ದಪ್ಪನೆಯ ಚಾದರವನ್ನು ಹಾಕಿಕೊಂಡಿದ್ರು. ಟಿವಿಯಲ್ಲಿ ಯಾವುದೋ ಹಳೆ ಸಿನಿಮಾ ಬರ್ತಾ ಇತ್ತು. ಸವಿತಾ ಕಿಚನ್ ನಿಂದ ಬಂದಳು. ಇವತ್ತು ನೀಲಿ ಚೂಡಿದಾರ ಹಾಕಿದ್ದಳು. ದುಪ್ಪಟ್ಟ ಹೆಗಲ ಮೇಲಿತ್ತು. ಮಾವ, ಚಹಾ ಅಂದಳು. ಚೆಲುವರಾಜು ಕಪ್ಪನ್ನು ಹಿಡಿದರು. ಈ ಬಾರಿ ಅವರ ಬೆರಳುಗಳು ಸವಿತಾಳ ಕೈಯನ್ನು ಪೂರ್ತಿಯಾಗಿ ಸವರಿದ್ವು. ಮಗಳೇ, ಇವತ್ತು ಮತ್ತೆ ಚಳಿ ಜಾಸ್ತಿ ಆಗ್ತಾ ಇದೆ ಅಂತ. ಸವಿತಾ, ಹೌದು, ತುಂಬಾ ಜಾಸ್ತಿ ಚಳಿ ಇದೆ ಎಂದಳು. ಚೆಲುವರಾಜು ಚಾದರದ ಕಡೆಗೆ ಸನ್ನೆಯನ್ನು ಮಾಡಿ, ಬಾ, ಇವತ್ತು ಚಾದರ ದೊಡ್ಡದಾಗಿದೆ, ಎಲ್ಲ ಮುಚ್ಚಿಕೊಳ್ಳಬಹುದು. ಸವಿತಾ ಏನೂ ಹೇಳದೆ ಕುಳಿತುಕೊಂಡಳು. ಈ ಬಾರಿ ಅವಳು ಮಾವನಿಗೆ ಹತ್ತಿರವಾಗಿ ಕುಳಿತಳು. ಇಬ್ಬರ ಹೆಗಲುಗಳು ತಾಗುತ್ತಾ ಇದ್ದುವು. ಚಾದರ ಇಬ್ಬರ ಮೇಲೂ ಹರಡಿಕೊಂಡಿತ್ತು. ಕೆಲವು ನಿಮಿಷಗಳ ಮೌನ. ಆಮೇಲೆ ಚೆಲುವರಾಜು ಮೆಲ್ಲಗೆ ಹೇಳಿದರು, ನಿನ್ನೆ ರಾತ್ರಿ ಆಗಿದ್ದು ಕನಸೆ ಅಂತ. ಸವಿತಾ ಕಣ್ಣು ತಗ್ಗಿಸಿ ಹೇಳಿದ್ಲು, ಕನಸಾಗಿದ್ರೆ ಇವತ್ತು ಮತ್ತೆ ಬಂದು ಕೂತ್ಕೋತಾ ಇರ್ಲಿಲ್ಲ ನಿಮ್ಮ ಪಕ್ಕ ಅಂತ. ಚೆಲುವರಾಜು ಅವರ ಉಸಿರಾಟ ಈಗ ಭಾರವಾಯಿತು. ಇವತ್ತು ನನ್ನ ಸೊಸೆ ಏನೋ ಬಯಸುತ್ತಿದ್ದಾಳೆ. ಸವಿತಾ ಮೊದಲ ಬಾರಿಗೆ ಅವರ ಕಣ್ಣನ್ನು ನೇರವಾಗಿ ನೋಡಿ ಹೇಳಿದ್ಲು, ಅದೇ ನಿನ್ನೆ ರಾತ್ರಿ ನೀವು ಯಾವುದನ್ನ ಬಯಸ್ತಾ ಇದ್ರೋ ಅದು ಅಂತ. ಆದರೆ ಇವತ್ತು ಸ್ವಲ್ಪ ಹೆಚ್ಚಾಗಬೇಕೆಂದು ಚೆಲುವರಾಜು ನಕ್ಕರು. ಆ ನಗು ಈಗ ಮುಗ್ಧವಾಗಿರಲಿಲ್ಲ. ಅದರಲ್ಲಿ ಒಂದು ಬೆಂಕಿ ಇತ್ತು. ಆ ಒಂದು ಚಾದರದ ಅಡಿಯಲ್ಲಿ ಕೈಗಳು ಮತ್ತೆ ಚಲಿಸುವುದಕ್ಕೆ ಶುರು ಮಾಡಿದ್ವು. ಈ ಬಾರಿ ಚೆಲುವರಾಜು ಅವರ ಬೆರಳುಗಳು ಸವಿತಾಳ ತೊಡೆಯ ಮೇಲೆ ನೇರವಾಗಿ ಮೇಲಕ್ಕೆ ಹೋದವು. ಸವಿತಾ ಕಾಲುಗಳನ್ನು ಸ್ವಲ್ಪ ಅಗಲ ಮಾಡಿದ್ಲು. ವಿರೋಧಿಸುವ ಬದಲು ಅನುಮತಿಯನ್ನ ನೀಡಿದ್ಲು. ಸವಿತಾ ಪಿಸುಗುಟ್ಟಿದಳು, ಮಾವ, ಯಾರಾದರೂ ನೋಡಿಬಿಟ್ರೆ? ಚೆಲುವರಾಜು ಅವಳ ಕಿವಿಯ ಹತ್ತಿರ ಬಾಯಿ ತಂದು ಹೇಳಿದರು, ಯಾರು ನೋಡ್ತಾರೆ? ದಿನೇಶ ಬೆಳಗಿನವರೆಗೆ ಬರಲ್ಲ, ನೆರೆಹೊರೆಯವರು ಮಲಗಿದ್ದಾರೆ. ಈಗ ಬರೀ ನೀನು, ನಾನು ಮತ್ತು ಈ ಚಾದರ ಅಷ್ಟೇ. ಈಗ ಅವರ ಕೈ ಸವಿತಾಳ ಬೆನ್ನಿನ ಮೇಲೆ, ಸೊಂಟದ ಮೇಲೆ ಸಾಕ್ತಾ ಇತ್ತು. ಸವಿತಾಳ ಉಸಿರಾಟ ವೇಗವಾಯಿತು. ಅವಳು ಕೂಡ ಈಗ ಮಾವಯ್ಯನ ಎದೆಯ ಮೇಲೆ, ಹೊಟ್ಟೆಯ ಮೇಲೆ ಕೈಯನ್ನು ಆಡಿಸ್ತಾ ಇದ್ಲು. ಚೆಲುವರಾಜು ಕಣ್ಣನ್ನು ಮುಚ್ಚಿ ಹೇಳಿದ್ರು, ಮಗಳೇ, ನೀನು ಎಷ್ಟೊಂದು ಮೃದುವಾಗಿದ್ದೀಯಾ, ಅಂದ್ರೆ ರೇಷ್ಮೆಯನ್ನು ಮುಟ್ಟಿದಂತಿದೆ ಎಂದರು. ಸವಿತಾ ತುಂಟಾಟದಿಂದ ಹೇಳಿದ್ಲು, ಮತ್ತು ನಿಮ್ಮ ಬೆರಳುಗಳು ಎಷ್ಟೊಂದು ತುಂಟಾಟ ಮಾಡ್ತಾ ಇವೆ ಅಲ್ವಾ? ಈಗ ಇಬ್ಬರ ನಡುವೆ ಅಂತರ ಇರಲಿಲ್ಲ. ಇಬ್ಬರು ತುಂಬಾ ಹತ್ರ ಆಗ್ಬಿಟ್ರು. ಸವಿತಾಳ ತಲೆ ಚೆಲುವರಾಜು ಅವರ ಹೆಗಲ ಮೇಲೆ ಇತ್ತು. ಅವರ ಒಂದು ಕೈ ಸವಿತಾಳ ಕೂದಲಲ್ಲಿ, ಇನ್ನೊಂದು ಕೈ ತೊಡೆಗಳ ಮೇಲೆ ಇದ್ವು. ಸವಿತಾ ಮೆಲ್ಲಗೆ ಆಹಾ ಅಂತ ಅಂದ್ಲು. ಸವಿತಾ ಮತ್ತೆ ಹೇಳಿದಳು, ಮಾವ, ಇದು ತಪ್ಪಲ್ವಾ? ಚೆಲುವರಾಜು ಉತ್ತರಿಸಿದರು, ಯಾವುದು ಹೃದಯವನ್ನು ನೋಯಿಸ್ತಾ ಇದೆಯೋ ಅದು ತಪ್ಪು. ಇದು ಹೃದಯಕ್ಕೆ ನೆಮ್ಮದಿಯನ್ನ ನೀಡ್ತಾ ಇದೆ. ಸವಿತಾ ಮುಗುಳ್ನಕ್ಕೂ ಹೇಳಿದ್ಲು, ಹಾಗಾದ್ರೆ ನೆಮ್ಮದಿ ನೀಡ್ತಾನೆ ಇರಿ. ರಾತ್ರಿ ಇನ್ನೂ ಬಾಕಿ ಇದೆ. ರಾತ್ರಿ 11:30 ಆಗಿತ್ತು. ಈಗ ಚಾದರದ ಕೆಳಗೆ ಎಲ್ಲವೂ ಸ್ಪೀಡ್ ಆಯಿತು. ಚೆಲುವರಾಜು ಸವಿತಾಳನ್ನು ತಮ್ಮ ಮಡಿಲಿಗೆ ಎಳೆದುಕೊಂಡರು. ಸವಿತಾ ಪೂರ್ತಿಯಾಗಿ ಅವರ ಮೇಲೆ ಮಲಗಿಕೊಂಡಳು. ಇಬ್ಬರು ಚಾದರದ ಅಡಿಯಲ್ಲಿ. ಚೆಲುವರಾಜು ಪಿಸುಗುಟ್ಟಿದ್ರು, ಮಗಳೇ, ಇವತ್ತು ನಿನಗೆ ಪೂರ್ತಿ ಸುಖ ನೀಡುತ್ತೇನೆ ಅಂತ. ಸವಿತಾ ಕಣ್ಣು ಮುಚ್ಚಿ ಹೇಳಿದ್ಲು, ಎಲ್ಲವನ್ನು ನೀಡಿಬಿಡಿ, ನಾನು ಈ ರಾತ್ರಿ ನಿಮ್ಮವಳೆ ಎಂದಳು. ರಾತ್ರಿ ಸಮಯ 2 ಗಂಟೆಯಾಗಿತ್ತು. ದಿನೇಶನ ಗಾಡಿಯ ಶಬ್ದ ಕೇಳಿಸಿತು. ಇಬ್ಬರು ತಕ್ಷಣ ತಮ್ಮನ್ನು ತಾವು ಸರಿಪಡಿಸಿಕೊಂಡರು. ಚಾದರ ಸರಿ ಮಾಡಿದರು. ಸವಿತಾ ಕಿಚನ್ ಕಡೆಗೆ ಓಡಿದಳು. ದಿನೇಶ ಬಂದಾಗ ಚೆಲುವರಾಜು ಟಿವಿ ನೋಡುತ್ತಿರುವಂತೆ ಕುಳಿತರು. ಇವತ್ತು ಕೂಡ ಎಚ್ಚರವಾಗಿದ್ದೀರಾ ಅಂತ ದಿನೇಶ್ ಕೇಳಿದಾಗ, ನಿದ್ರೆ ಬರ್ತಾ ಇಲ್ಲ ಮಗನೇ ಅಂತ ಹೇಳಿದರು.
ದಿನೇಶ ಬೆಡ್ರೂಮ್ಗೆ ಹೋದ ನಂತರ ಸವಿತಾ ವಾಪಸ್ ಬಂದು ಚಲುವರಾಜು ಅವರನ್ನು ನೋಡಿದ್ಲು. ಚಲುವರಾಜು ಮೆಲ್ಲಗೆ ಕೇಳಿದರು, ನಾಳೆ? ಸವಿತಾ ನಾಚಿಕೆಯಿಂದಲೇ ದೃಢವಾಗಿ ಹೇಳಿದ್ಲು, ನಾಳೆ ಮಾತ್ರ ಅಲ್ಲ, ಬರುವ ಪ್ರತಿ ರಾತ್ರಿಯೂ ಕೂಡ. ಇಬ್ಬರಿಗೂ ತಿಳಿದಿತ್ತು ಮುಂದಿನ ರಾತ್ರಿಗಳು ಇನ್ನೂ ರಸಮಯವಾಗಿರುತ್ತವೆ. ಈ ಬೆಂಕಿ ಅಷ್ಟೊಂದು ಸುಲಭವಾಗಿ ಆರೋದಿಲ್ಲ ಅಂತ. ಈ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.